ನಮಸ್ಕಾರ. ಪಾಲಕ್ ಅಂದ್ರೆ ಒಂದು ಸೂಪರ್ ಫುಡ್ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದ್ರೆ ಅದ್ರೊಳಗಿನ ಸಂಪೂರ್ಣ ಶಕ್ತಿ ನಮ್ಗೆ ಸಿಗ್ಬೇಕು ಅಂದ್ರೆ ಅದಕ್ಕೊಂದು ಸೀಕ್ರೆಟ್ ಇದೆ ಅಂದ್ರೆ ನಂಬ್ತೀರಾ? ಬನ್ನಿ, ಪಾಲಕ್ ವಿರೋಧಾಭಾಸ ಅಂದ್ರೆ ಏನು ಅಂತ ನೋಡೋಣ. ನಮ್ಮಲ್ಲಿ ಹೆಚ್ಚಿನೋರು ಅಂದ್ಕೊಳ್ಳೋದು ಹಸಿಯಾಗಿ ತಿಂದ್ರೇನೆ ಒಳ್ಳೇದು ಅಂತ, ಸ್ಮೂತಿಗಳಲ್ಲಿ, ಸಲಾಡ್ಗಳಲ್ಲಿ. ಆದರೆ ಇದು ಪೂರ್ತಿ ಸತ್ಯನಾ? ಇವತ್ತು ನಾವು ಚರ್ಚೆ ಮಾಡ್ತಿರೋದು ಇದೇ ಒಂದು ದೊಡ್ಡ ಪ್ರಶ್ನೆಯ ಬಗ್ಗೆ. ಹಾಗಾದ್ರೆ ಏನಿದು ವಿರೋಧಾಭಾಸ? ವಿಷಯ ತುಂಬ ಸರಳ. ಪಾಲಕ್ ಸೊಪ್ಪು ಪೋಷಕಾಂಶಗಳ ಒಂದು ಖಜಾನೆ. ಆದರೆ ನಾವು ಅದನ್ನ ಹೇಗೆ ಅಡಿಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ದೇಹಕ್ಕೆ ಆ ಪೋಷಕಾಂಶಗಳು ಎಷ್ಟರ ಮಟ್ಟಿಗೆ ಸಿಗುತ್ತೆ ಅನ್ನೋದು ನಿಂತಿದೆ. ಸರಿ, ಮೊದಲನೇ ವಿಧಾನವನ್ನ ನೋಡೋಣ. ಅದು ಸ್ಟೀಮಿಂಗ್. ಇದನ್ನು ಪಾಲಕ್ ಸೊಪ್ಪನ್ನ ಅಡುಗೆ ಮಾಡೋಕೆ ಒಂದು ತುಂಬನೇ ಸೌಮ್ಯವಾದ ದಾರಿ ಅಂತ ಹೇಳ್ಬೋದು. ಇವರ ಹಿಂದಿರೋ ವಿಜ್ಞಾನ ಏನು ಗೊತ್ತಾ? ಪಾಲಕ್ನ ನೇರವಾಗಿ ನೀರಲ್ಲಿ ಕುದಿಸ್ದಾಗ ನೀರಲ್ಲಿ ಕರಗುವ ಎಷ್ಟೋ ವಿಟಮಿನ್ಗಳು ಆ ನೀರಲ್ಲೇ ಹೊರಟೋಗತ್ತೆ. ಆದರೆ ಸ್ಟೀಮಿಂಗ್ ಅಂದ್ರೆ ಹಬೆಯಲ್ಲಿ ಬೇಯಿಸೋದು. ಹಾಗಾಗಿ ಆ ನಾಜುಕಾದ ವಿಟಮಿನ್ಗಳು ನಮ್ಗೆ ಎಲ್ಲಿ ಬೇಕೋ ಅಲ್ಲೇ, ಅಂದ್ರೆ ಪಾಲಕ್ ಸೊಪ್ಪಿನಲ್ಲೇ ಉಳ್ಕೊಳ್ತವೆ. ಹಾಗಾದ್ರೆ ಯಾವೆಲ್ಲ ಪೋಷಕಾಂಶಗಳು ಉಳಿಯುತ್ತೆ ಅಂತ ನೋಡಿ. ವಿಟಮಿನ್ ಸಿ, ಬಿ ವಿಟಮಿನ್ಸ್, ಬೀಟಾ ಕ್ಯಾರೋಟಿನ್ ಮತ್ತೆ ಆ ಶಕ್ತಿಶಾಲಿ ಫ್ಲೇವನಾಯ್ಡ್ ಆಂಟಿಆಕ್ಸಿಡೆಂಟ್ಗಳು ಇವೆಲ್ಲವೂ ಈ ಸೌಮ್ಯವಾದ ಸ್ಟೀಮಿಂಗ್ ವಿಧಾನದಿಂದ ಚೆನ್ನಾಗಿ ಸಂರಕ್ಷಿಸಲ್ಪಡ್ತವೆ. ಈಗ ನಮ್ಮ ಎರಡನೇ ವಿಧಾನಕ್ಕೆ ಬರೋಣ, ಸಾಟೇಯಿಂಗ್. ಇದು ಬರೀ ರುಚಿಗಷ್ಟೇ ಅಲ್ಲ, ಇದು ನಮ್ಮ ದೇಹ ಪೋಷಕಾಂಶಗಳನ್ನ ಹೀರಿಕೊಳ್ಳೋದನ್ನ ಜಾಸ್ತಿ ಮಾಡತ್ತೆ. ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ನಾವು ಆಲಿವ್ ಎಣ್ಣೆ ಅಂಥ ಒಂದು ಆರೋಗ್ಯಕರ ಕೊಬ್ಬನ್ನ ಸೇರಿಸಿದಾಗ ಕೊಬ್ಬಿನಲ್ಲಿ ಕರಗುವ ಪೋಷಕಾಂಶಗಳಿಗೆ ಒಂದು ವಾಹನವನ್ನ ಕೊಟ್ಟ ಹಾಗೆ ಆಗತ್ತೆ. ಕೆಲವು ವಿಟಮಿನ್ಗಳನ್ನ ಮತ್ತು ಆಂಟಿಆಕ್ಸಿಡೆಂಟ್ಸ್ಗಳನ್ನ ನಮ್ಮ ದೇಹ ಹಿಡಿದಿಟ್ಕೊಳ್ಳೋಕೆ ಈ ಕೊಬ್ಬು ಬೇಕೇ ಬೇಕು. ಅಂದ್ರೆ ಈ ವಿಧಾನದಿಂದ ವಿಟಮಿನ್ ಎ, ಕೆರಟಿನಾಯ್ಡ್ಗಳು ಮತ್ತು ಪಾಲಿಫಿನಾಲ್ ಆಂಟಿಆಕ್ಸಿಡೆಂಟ್ಗಳು ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಗುತ್ತೆ. ಸಂಶೋಧನೆಯಿಂದ ಒಂದು ಚಿಕ್ಕ ಸಲಹೆ: ಸಾಟೆ ಮಾಡುವಾಗ ಉರಿಯನ್ನ ಕಡಿಮೆ ಇಟ್ಕೊಂಡ್ರೆ ಲ್ಯೂಟಿನ್ ಅನ್ನೋ ಅಮೂಲ್ಯ ಅಂಶ ಇನ್ನೂ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಸರಿ, ಈಗ ಮೂರನೇ ವಿಧಾನ, ಬ್ಲಾಂಚಿಂಗ್. ಇದು ಯಾಕೆ ವಿಶೇಷ ಅಂದ್ರೆ ಪಾಲಕ್ನಲ್ಲಿರೋ ಒಂದು ನಿರ್ದಿಷ್ಟ ಸಮಸ್ಯೆಗೆ ಇದು ಪರಿಹಾರ ಕೊಡುತ್ತೆ. ಏನಪ್ಪಾ ಸಮಸ್ಯೆ? ಅದಕ್ಕೆ ಆಕ್ಸಿಲೇಟ್ಗಳು ಅಂತ ಕರೀತಾರೆ. ಸರಳವಾಗಿ ಹೇಳೋದಾದ್ರೆ ಇವು ಪಾಲಕ್ನಲ್ಲಿರೋ ನೈಸರ್ಗಿಕ ಅಂಶಗಳು. ಇವು ನಮ್ಮ ದೇಹ ಕ್ಯಾಲ್ಸಿಯಂನಂತಹ ಖನಿಜಗಳನ್ನ ಹೀರ್ಕೊಳ್ಳೋಕೆ ಅಡ್ಡಿಪಡಿಸಬಹುದು. ಅಷ್ಟೇ ಅಲ್ಲ, ಕೆಲವರಲ್ಲಿ ಕಿಡ್ನಿ ಕಲ್ಲುಗಳಿಗೂ ಕಾರಣ ಆಗ್ಬೋದು. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಬ್ಲಾಂಚಿಂಗ್ ಇದೆಯಲ್ಲ, ಅದು ಆ ತೊಂದರೆ ಕೊಡುವ ಆಕ್ಸಿಲೇಟ್ಗಳನ್ನ ಬರೋಬ್ಬರಿ 80% ಕಮ್ಮಿ ಮಾಡಬಲ್ಲದು. ಇದು ನಿಜಕ್ಕೂ ದೊಡ್ಡ ವ್ಯತ್ಯಾಸ. ಮತ್ತೆ ಈ ಪ್ರಕ್ರಿಯೆ ಇದೆಯಲ್ಲ, ಅದು ಮಾಡೋಕ್ಕೆ ತುಂಬಾನೇ ಸುಲಭ. ಪಾಲಕ್ನನ್ನ ಒಂದೇ ನಿಮಿಷ ಬಿಸಿನೀರಲ್ಲಿ ಹಾಕಿ ಆಮೇಲೆ ತಕ್ಷಣ ತೆಗೆದು ತಣ್ಣೀರಿಗೆ ಅಥವಾ ಐಸ್ ನೀರಿಗೆ ಹಾಕಬೇಕು, ಅಷ್ಟೇ. ಹಾಗಾದ್ರೆ ನಾವು ಸ್ಟೀಮಿಂಗ್, ಸಾಟೇಯಿಂಗ್ ಮತ್ತು ಬ್ಲಾಂಚಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿದ ಆ ದೊಡ್ಡ ಪ್ರಶ್ನೆಗೆ ವಾಪಸ್ ಬರೋಣ. ಬೇಯಿಸಿದ್ದು ಉತ್ತಮವೋ ಅಥವಾ ಹಸಿಯಾದದ್ದು? ಉತ್ತರ ಕೇಳಿದ್ರೆ ಬಹುಶಃ ಆಶ್ಚರ್ಯ ಆಗ್ಬೋದು. 1 ಕಪ್ ಬೇಯಿಸಿದ ಪಾಲಕ್ನಲ್ಲಿ 1 ಕಪ್ ಹಸಿ ಪಾಲಕ್ಗಿಂತ ಹೆಚ್ಚು ಪೋಷಕಾಂಶಗಳು ಇರುತ್ತೆ. ಯಾಕಂದ್ರೆ ಬೇಯಿಸಿದಾಗ ಅದು ಸಾಂದ್ರ ಆಗುತ್ತೆ, ಅಂದ್ರೆ ಕರಗುತ್ತೆ. ಹಾಗಾದ್ರೆ ಇವೆರಡರ ನಡುವಿನ ವ್ಯತ್ಯಾಸ ಏನು? ಟೀಮ್ ಹಸಿಯಲ್ಲಿ ಫೋಲೇಟ್ ಮತ್ತು ವಿಟಮಿನ್ ಸಿ ಅಂತಹ ಶಾಖಕ್ಕೆ ಹಾಳಾಗುವ ಪೋಷಕಾಂಶಗಳು ಜಾಸ್ತಿ ಸಿಗುತ್ತೆ. ಜೊತೆಗೆ ಇದು ತಿನ್ನೋಕೆ ಗರಿಗರಿಯಾಗಿರುತ್ತೆ. ಆದ್ರೆ ಟೀಮ್ ಬೇಯಿಸಿದ್ದು ಪ್ರತಿ ಕಪ್ಗೆ ಪೋಷಕಾಂಶಗಳ ಸಾಂದ್ರತೆಯಲ್ಲಿ ಗೆಲ್ಲುತ್ತೆ. ಹೆಚ್ಚು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಕೊಡುತ್ತೆ, ಮತ್ತೆ ಆಕ್ಸಲೇಟ್ಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಎರಡೂ ಒಳ್ಳೆದೆ, ಆದ್ರೆ ಅವುಗಳ ಉದ್ದೇಶ ಬೇರೆ ಬೇರೆ. ಸರಿ, ಇದರ ಹಿಂದಿನ ವಿಜ್ಞಾನ ನಮ್ಗೆ ಈಗ ಗೊತ್ತಾಯ್ತು. ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಬಳಸೋದು? ನಮ್ಮ ಆಹಾರದಲ್ಲಿ ಪಾಲಕ್ಕನ್ನ ಹೆಚ್ಚು ಸೇರ್ಸೋಕೆ ಕೆಲವು ಸುಲಭ ಉಪಾಯಗಳನ್ನ ನೋಡೋಣ. ಬೆಳಗಿನ ಸ್ಮೂದಿಗೆ ಒಂದು ಹಿಡಿ ಪಾಲಕ್ ಹಾಕ್ಬೋದು. ಸೂಪ್ಗಳಿಗೆ, ಸಾಸ್ಗಳಿಗೆ ಅಥವಾ ಟ್ಯಾಕೋ ಮಿಶ್ರಣಕ್ಕೆ ಸೇರಿಸ್ಬೋದು. ಅದು ಬೇಗ ಬೆಂದೋಗುತ್ತೆ. ಇಲ್ಲಾಂದ್ರೆ ಆಮ್ಲೆಟ್ಗೆ ಸೇರಿಸ್ಬೋದು ಅಥವಾ ಸ್ಯಾಂಡ್ವಿಚ್ ಮತ್ತು ರ್ಯಾಪ್ಸ್ ಒಳಗೆ ಒಂದು ಫ್ರೆಶ್ ಲೇಯರ್ ಆಗಿ ಬಳಸ್ಬೋದು. ಸಾಧ್ಯತೆಗಳು ಅಸಂಖ್ಯಾತ. ಇಲ್ಲೊಂದು ಬಹಳ ಮುಖ್ಯವಾದ ಸಲಹೆ: ಯಾವಾಗ ಸಾಧ್ಯವೋ ಆವಾಗ ಫ್ರೆಶ್ ಪಾಲಕನ್ನೇ ಆರಿಸ್ಕೊಳ್ಳಿ. ಯಾಕಂದ್ರೆ ಡಬ್ಬಿಯಲ್ಲಿ ಸಿಗುವ ಪಾಲಕ್ನಲ್ಲಿ ಸೋಡಿಯಂ ಅಂದ್ರೆ ಉಪ್ಪಿನ ಅಂಶ ಜಾಸ್ತಿ ಇರ್ಬೋದು. ಅದು ಈ ಆರೋಗ್ಯಕರ ಸೊಪ್ಪನ್ನ ತಿನ್ನುವ ಉದ್ದೇಶವನ್ನೇ ಸ್ವಲ್ಪ ಮಟ್ಟಿಗೆ ಹಾಳು ಮಾಡ್ಬೋದು. ಹಾಗಾದರೆ ನಾವು ಪಾಲಕ್ ವಿರೋಧಾಭಾಸದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅಡುಗೆಯ ಬೇರೆ ಬೇರೆ ವಿಧಾನಗಳು ನಮಗೆ ಸಿಗುವ ಪೋಷಕಾಂಶಗಳನ್ನ ಹೇಗೆ ಬದಲಾಯಿಸುತ್ತೆ ಅಂತ ಮಾಡಿದ್ದೇವೆ. ಈಗ ಉಳಿದಿರೋ ಒಂದೇ ಪ್ರಶ್ನೆ: ಈ ಜ್ಞಾನವನ್ನ ಇಟ್ಕೊಂಡು ನಮ್ಮ ಪಾಲಕ್ನ ಸಂಪೂರ್ಣ ಶಕ್ತಿಯನ್ನ ನಾವು ಹೇಗೆ ಅನ್ಲಾಕ್ ಮಾಡ್ಕೋತೇವೆ? ಈ ಮಾಹಿತಿ ಉಪಯುಕ್ತ ಅಂತ ಅನ್ನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಾಲಕ್ ಇಷ್ಟಪಡುವ ಎಲ್ಲರ ಜೊತೆ ಹಂಚಿಕೊಳ್ಳಿ.
ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.